ಒಂದನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಪ್ರಸ್ತುತ ಮೂಲಭೂತ ಹಕ್ಕು ಆಗಿಲ್ಲ? ಸರಿಯಾದ ಉತ್ತರ ಆಸ್ತಿಯ ಹಕ್ಕು. ಇದು ಪ್ರಸ್ತುತ ಮೂಲಭೂತ ಹಕ್ಕು ಅಲ್ಲ. ಭಾರತ ಸಂವಿಧಾನದ 44ನೇ ತಿದ್ದುಪಡಿ ಕಾಯ್ದೆ 1978ರ ಅನ್ವಯ ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕುಗಳಿಂದ ತೆಗೆದುಹಾಕಲಾಯಿತು. ಆಸ್ತಿಯ ಹಕ್ಕನ್ನು 300A ವಿಧಿಯಡಿಯಲ್ಲಿ ಕಾನೂನು ಹಕ್ಕು ಎಂದು ವ್ಯಾಖ್ಯಾನಿಸಲಾಗಿದೆ. ಆಸ್ತಿ ಹಕ್ಕು ಒಂದು ಸಾಂವಿಧಾನಿಕ ಹಕ್ಕು. ಕೆಳಗಿನವುಗಳಲ್ಲಿ ಯಾವುದು ಆದರ್ಶ ಅನಿಲ ಸಮೀಕರಣದ ಭಾಗವಾಗಿಲ್ಲ? ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಪಾರ್ಟ್ ಆಫ್ ದ ಐಡಿಯಲ್ ಗ್ಯಾಸ್ ಈಕ್ವೇಷನ್? ಸರಿಯಾದ ಉತ್ತರ ಡಾಲ್ಟನ್ ಲಾ. ಇನ್ನುಳಿದ ಚಾರ್ಲ್ಸ್ ಲಾ, ಬಾಯ್ಸ್ ಲಾ ಮತ್ತು ಅವೋಗಡ್ರಾ ಲಾ ಈ ಮೂರು ಕೂಡ ಐಡಿಯಲ್ ಗ್ಯಾಸ್ ಈಕ್ವೇಷನ್ನ ಭಾಗಗಳು. ಐಡಿಯಲ್ ಗ್ಯಾಸ್ ಈಕ್ವೇಷನ್ ಯಾವುದು ಅಂದರೆ ಐಡಿಯಲ್ ಗ್ಯಾಸ್ ಈಕ್ವೇಷನ್ ಈಸ್ ಈಕ್ವಲ್ ಟು PV is equal to nRT. P ಅಂದರೆ ಪ್ರೆಷರ್ ಆಫ್ ದಿ ಐಡಿಯಲ್ ಗ್ಯಾಸ್, V ಅಂದರೆ ವಾಲ್ಯೂಮ್ ಆಫ್ ದ ಐಡಿಯಲ್ ಗ್ಯಾಸ್, N ಅಂದರೆ ಟೋಟಲ್ ನಂಬರ್ ಆಫ್ ಐಡಿಯಲ್ ಗ್ಯಾಸ್ ದಟ್ ಈಸ್ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ ಮೋಲ್ಸ್, R ಅಂದರೆ ಅದು ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್, T ಅಂದರೆ ಟೆಂಪರೇಚರ್. ನಿಫಾ ವೈರಸ್ಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿದೆ? ಸರಿಯಾದ ಉತ್ತರ ಇದು 2023ರಲ್ಲಿ ಕೇರಳದಲ್ಲಿ ಮೊದಲ ಬಾರಿಗೆ ಸಂಭವಿಸಿತು. ಇದು ತಪ್ಪಾಗಿದೆ. ಇನ್ನುಳಿದಂತಹ ಇಟ್ ಈಸ್ ಎ ಝೂನೋಟಿಕ್ ಡಿಸೀಸ್, ಇದು ಝೂನೋಟಿಕ್ ಕಾಯಿಲೆಯಾಗಿದೆ. ಇದು ಸರಿ. ಫ್ರೂಟ್ ಬಾವಲಿಗಳು ಪ್ರಾಣಿಗಳ ಕಣಜಗಳಾಗಿವೆ. ಫ್ರೂಟ್ ಬ್ಯಾಟ್ಸ್ ಆರ್ ದ ಅನಿಮಲ್ ರಿಸರ್ವಾಯರ್ಸ್, ಇದು ಸರಿಯಾಗಿದೆ. ಹಾಗೂ 2018ರಲ್ಲಿ ಕೇರಳದಲ್ಲಿ ಮೊದಲ ಬಾರಿಗೆ ಇದು ಸಂಭವಿಸಿತು. ಇದು ಸರಿಯಾಗಿದೆ. ಭಾರತದಲ್ಲಿ ಅವಿಶ್ವಾಸ ನಿರ್ಣಯವನ್ನು ಅಂಗೀಕರಿಸಲು ಇನ್ ಇಂಡಿಯಾ ಫಾರ್ ದ ನೋ ಕಾನ್ಫಿಡೆನ್ಸ್ ಮೋಷನ್ ಟು ಬಿ ಪಾಸ್ಡ್, ಸರಳ ಬಹುಮತ ಸಾಕು, ಸಿಂಪಲ್ ಮೆಜಾರಿಟಿ ಈಸ್ ಎನಫ್. ಲೋಕಸಭೆಯಲ್ಲಿ ವಿವಿಧ ರಾಜ್ಯಗಳಿಗೆ ಸ್ಥಾನಗಳ ಹಂಚಿಕೆಯ ಆಧಾರವೇನು? ಡ್ಯಾಶ್ ಈಸ್ ದ ಬೇಸಿಸ್ ಆಫ್ ಅಲೋಕೇಶನ್ ಆಫ್ ಸೀಟ್ಸ್ ಟು ವೇರಿಯಸ್ ಸ್ಟೇಟ್ಸ್ ಇನ್ ಲೋಕಸಭಾ. ಸರಿಯಾದ ಉತ್ತರ ಜನಸಂಖ್ಯೆ. ಪಾಪ್ಯುಲೇಷನ್ ಈಸ್ ದ ಬೇಸಿಸ್ ಆಫ್ ಅಲೋಕೇಶನ್ ಆಫ್ ಸೀಟ್ಸ್ ಟು ವೇರಿಯಸ್ ಸ್ಟೇಟ್ಸ್ ಇನ್ ಲೋಕಸಭಾ. ಸಂಸತ್ತಿನ ಚುನಾವಣೆಗಳನ್ನು ನಡೆಸುವ ಸಂಪೂರ್ಣ ಪ್ರಕ್ರಿಯೆಯ ಮೇಲ್ವಿಚಾರಣೆ, ನಿರ್ದೇಶನ ಮತ್ತು ನಿಯಂತ್ರಣವನ್ನು ಸಂವಿಧಾನದ ಯಾವ ವಿಧಿಯ ಅಡಿಯಲ್ಲಿ ECI ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ವಹಿಸಲಾಗಿದೆ? ದ ಸೂಪರಿಂಟೆಂಡೆಂಟ್ಸ್ ಡೈರೆಕ್ಷನ್ ಅಂಡ್ ಕಂಟ್ರೋಲ್ ಆಫ್ ದ ಎಂಟೈರ್ ಪ್ರೊಸೆಸ್ ಫಾರ್ ಕಂಡಕ್ಟ್ ಆಫ್ ಎಲೆಕ್ಷನ್ಸ್ ಟು ಪಾರ್ಲಿಮೆಂಟ್ ಈಸ್ ವೆಸ್ಟೆಡ್ ಟು ECI ಅಂಡರ್ ಡ್ಯಾಶ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಸರಿಯಾದ ಉತ್ತರ ಅಂಡರ್ ಆರ್ಟಿಕಲ್ 324 ಆಫ್ ದ ಕಾನ್ಸ್ಟಿಟ್ಯೂಷನ್. ಭಾರತದ ಸಂವಿಧಾನವು ಯಾವ ದಿನ ಜಾರಿಗೆ ಬಂದಿತು? ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಕೇಮ್ ಇನ್ ಟು ಫೋರ್ಸ್ ಆನ್ 26 ಜನವರಿ 1950. ಸಾಮಾನ್ಯವಾಗಿ ಸಂಸತ್ತಿನ ಅಧಿವೇಶನದ ಮೊದಲ ವೇಳೆಯು ಜನರಲಿ ದ ಫಸ್ಟ್ ಅವರ್ ಆಫ್ ದ ಪಾರ್ಲಿಮೆಂಟ್ ಸಿಟ್ಟಿಂಗ್ ಈಸ್. ಪ್ರಶ್ನೆ ವೇಳೆ ಕ್ವಶನ್ ಅವರ್. RTI ಕಾಯ್ದೆ 2005ರ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಲು ವಯಸ್ಸಿನ ಮಾನದಂಡಗಳು ಯಾವುವು? ವಾಟ್ ಈಸ್ ದ ಏಜ್ ಕ್ರಿಟೇರಿಯಾ ಟು ಫೈಲ್ ಆನ್ ಅಪ್ಲಿಕೇಶನ್ ಅಂಡರ್ RTI ಆಕ್ಟ್ 2005? ಸರಿಯಾದ ಉತ್ತರ ವಯಸ್ಸಿನ ನಿರ್ಬಂಧನೆ ಇಲ್ಲ. ದೇರ್ ಈಸ್ ನೋ ಏಜ್ ಬಾರ್. ಭಾರತದಲ್ಲಿ ಪಂಚಾಯತ್ ರಾಜ್ ಅನ್ನು ಸ್ಥಾಪಿಸಿದ ಮೊದಲ ರಾಜ್ಯ ಯಾವುದು? ಸರಿಯಾದ ಉತ್ತರ ರಾಜಸ್ಥಾನ. ಇವುಗಳಲ್ಲಿ ಯಾವುದು ತಪ್ಪಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ. ಉಚ್ಚ ನ್ಯಾಯಾಲಯದ ರಿಟ್ ನ್ಯಾಯ ವ್ಯಾಪ್ತಿ ಸಂವಿಧಾನದ ಮೂಲ ರಚನೆಯ ಭಾಗವಾಗಿಲ್ಲ. ಇದು ತಪ್ಪಾಗಿದೆ. ಇನ್ನುಳಿದದ್ದು ಆಪ್ಷನ್ ಎ. ಉಚ್ಚ ನ್ಯಾಯಾಲಯಗಳು ಕೆಲವು ಪ್ರಕರಣಗಳಲ್ಲಿ ತಮ್ಮ ಪ್ರಾದೇಶಿಕ ನ್ಯಾಯವ್ಯಾಪ್ತಿಯ ಹೊರಗೆ ಸಹ
ರಿಟ್ಗಳನ್ನು ಹೊರಡಿಸಬಹುದು. ಇದು ಸರಿಯಾಗಿದೆ. ಉಚ್ಚ ನ್ಯಾಯಾಲಯಗಳ ರಿಟ್ ನ್ಯಾಯವ್ಯಾಪ್ತಿಯು ಸರ್ವೋಚ್ಚ ನ್ಯಾಯಾಲಯಕ್ಕಿಂತ ವಿಸ್ತಾರವಾಗಿದೆ. ಇದು ಸರಿಯಾಗಿದೆ. ಸಂವಿಧಾನದ 32ನೇ ವಿಧಿಯ ಅಡಿಯಲ್ಲಿ ರಿಟ್ಗಳನ್ನು ಹೊರಡಿಸುವ ತನ್ನ ಅಧಿಕಾರವನ್ನು ಸರ್ವೋಚ್ಚ ನ್ಯಾಯಾಲಯವು ಹೊಂದಿದೆ. ಇದು ಕೂಡ ಸರಿಯಾಗಿದೆ. ಜೊತೆಗೆ ಉಚ್ಚ ನ್ಯಾಯಾಲಯದ ರಿಟ್ ನ್ಯಾಯವ್ಯಾಪ್ತಿ ಸಂವಿಧಾನದ ಮೂಲ ರಚನೆಯ ಭಾಗವಾಗಿದೆ. ಇದು ಕೂಡ ಸರಿ. DRDO ತಯಾರುಪಡಿಸಿರುವ ಮಾಯಾ ಇದು ಏನು? ದ ಕರೆಕ್ಟ್ ಆನ್ಸರ್ ಈಸ್ ಇದು ಒಂದು ಆಪರೇಟಿಂಗ್ ಸಿಸ್ಟಮ್. ಇಟ್ ಈಸ್ ಆನ್ ಆಪರೇಟಿಂಗ್ ಸಿಸ್ಟಮ್. ಪ್ರಕೃತಿಯ 4 ಮೂಲಭೂತ ಶಕ್ತಿಗಳಲ್ಲಿ 4 ಫಂಡಮೆಂಟಲ್ ಫೋರ್ಸ್ಗಳಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ದುರ್ಬಲವಾಗಿದೆ? 4 ಫಂಡಮೆಂಟಲ್ ಫೋರ್ಸಸ್ ಇನ್ ನೇಚರ್ ಇದ್ದಾವೆ. ಸ್ಟ್ರಾಂಗ್ ಫೋರ್ಸ್, ವೀಕ್ ಫೋರ್ಸ್, ಎಲೆಕ್ಟ್ರೋಮ್ಯಾಗ್ನೆಟಿಸಮ್, ಗ್ರಾವಿಟಿ. ಇವು 4ರಲ್ಲಿ ಯಾವುದು ವೆರಿ ವೀಕ್, ದುರ್ಬಲವಾಗಿದೆ? ಸರಿಯಾದ ಉತ್ತರ ಗ್ರಾವಿಟಿ, ಗುರುತ್ವಾಕರ್ಷಣೆ. ಕೆಳಗಿನವುಗಳಲ್ಲಿ ಯಾವುದು ದೂರ ಅಂದರೆ ಡಿಸ್ಟೆನ್ಸ್, ಇದರ ಅಳತೆಯಲ್ಲ? ಸರಿಯಾದ ಉತ್ತರ ಇವುಗಳಲ್ಲಿ ಯಾವುದೂ ಅಲ್ಲ. ಮೈಲ್, ಯಾರ್ಡ್, ಲೈಟ್ ಇಯರ್ ಈ 3 ಕೂಡ ಡಿಸ್ಟೆನ್ಸ್ ಮೆಜರ್ ಮಾಡ್ತಕ್ಕಂಥ ಅಳತೆಗಳು. 1 ಮೈಲ್ ಅಂದರೆ 1.6 ಕಿಲೋಮೀಟರ್, 1 ಯಾರ್ಡ್ ಅಂದರೆ 0.914 ಮೀಟರ್. ಕೆಳಗಿನವುಗಳಲ್ಲಿ ಯಾವುದು ಕಾಲಾನುಕ್ರಮದಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಕಾಲಾನುಕ್ರಮದಲ್ಲಿದೆ. ಯಾಕೆ ಅಂದರೆ ರೆಗ್ಯುಲೇಟಿಂಗ್ ಕಾಯ್ದೆ 1773ರಲ್ಲಿ ಜಾರಿಗೆ ಬಂದಿತು. ಪಿಟ್ಸ್ ಇಂಡಿಯಾ ಕಾಯ್ದೆ 1784ರಲ್ಲಿ ಜಾರಿಗೆ ಬಂದಿತು. ಮಾರ್ಲೆ ಮಿಂಟೋ ಸುಧಾರಣೆಗಳು 1909ರಲ್ಲಿ ಜಾರಿಗೆ ಬಂದವು. ಭಾರತೀಯ ಸ್ವಾತಂತ್ರ್ಯ ಕಾಯ್ದೆ 1947ರಲ್ಲಿ ಜಾರಿಗೆ ಬಂದಿತು. ಭಾರತೀಯ ನಾಗರಿಕ ಸೇವೆಯನ್ನು ಸೇರಿದ ಮೊದಲ ಭಾರತೀಯ ಯಾರು? ಸರಿಯಾದ ಉತ್ತರ ಸತ್ಯೇಂದ್ರನಾಥ್ ಟಾಗೂರ್. ಯುನೈಟೆಡ್ ನೇಷನ್ಸ್ 2023 ಯಾವುದರ ಅಂತಾರಾಷ್ಟ್ರೀಯ ವರ್ಷವೆಂದು ಘೋಷಿಸಿದೆ? ಸರಿಯಾದ ಉತ್ತರ ಸಿರಿಧಾನ್ಯಗಳು, ಮಿಲ್ಲೆಟ್ಸ್. ಕೆಳಗಿನ ರಾಜ್ಯಗಳಲ್ಲಿ ಯಾವುದು ಅತಿ ಉದ್ದದ ಕರಾವಳಿಯನ್ನು ಹೊಂದಿದೆ? ಸರಿಯಾದ ಉತ್ತರ ಗುಜರಾತ್, ಆನಂತರ ಆಂಧ್ರ ಪ್ರದೇಶ. ಪ್ರಸ್ತುತ ಭಾರತದಲ್ಲಿ ಅತಿ ಹೆಚ್ಚು ಪ್ರಾಥಮಿಕ ಚಿನ್ನವನ್ನು ಉತ್ಪಾದಿಸುವ ಜಿಲ್ಲೆ ಯಾವುದು? ಈ ಮುಂಚೆ ಕೋಲಾರದ ಚಿನ್ನದ ಗಣಿ ಇತ್ತು. ಅಟ್ ಪ್ರೆಸೆಂಟ್ ಈಗ ಕರ್ನಾಟಕದ ರಾಯಚೂರು. ರಾಜ್ಯಸಭೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ? ಸರಿಯಾದ ಆಪ್ಷನ್ ಸಿ, ಸದನದ ಒಟ್ಟು ಸದಸ್ಯರಲ್ಲಿ 1/5 ಭಾಗವು ಕೋರಂ ಅನ್ನು ರೂಪಿಸುತ್ತದೆ. ಇದು ತಪ್ಪಾಗಿದೆ. ಇನ್ನುಳಿದ 3 ಕೂಡ ಅಂದರೆ ರಾಜ್ಯಸಭೆಗೆ ಸಂಬಂಧಿಸಿದಂತೆ ರಾಜ್ಯಸಭೆ 250 ಸದಸ್ಯರ ಗರಿಷ್ಠ ಬಲವನ್ನು ಹೊಂದಬಹುದು. ಅದರಲ್ಲಿ 238 ಜನ ಚುನಾಯಿತರಾಗಿದ್ದರೆ 12 ಜನ ನಾಮನಿರ್ದೇಶಿತರಾಗಿರುತ್ತಾರೆ. ಇದು ಸರಿಯಾಗಿದೆ. ರಾಜ್ಯಸಭೆ ಇದು ಒಂದು ಶಾಶ್ವತ ಸಂಸ್ಥೆ ಎಂದು ಕರೆಯುತ್ತಾರೆ. ಇದು ಕೂಡ ಸರಿಯಾಗಿದೆ. ನಾಮನಿರ್ದೇಶಿತ ಸದಸ್ಯರು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಮತ ಚಲಾಯಿಸಬಹುದು. ಆದರೆ ಅಧ್ಯಕ್ಷರ ಚುನಾವಣೆಯಲ್ಲಿ ಮತ ಚಲಾಯಿಸುವ ಹಕ್ಕು ಹೊಂದಿಲ್ಲ. ಇದು ಕೂಡ ಸರಿಯಾಗಿದೆ. ಮತ್ತು ಆಪ್ಷನ್ ಸಿ ಸರಿಯಾಗಿರೋದೇನು ಅಂದರೆ ಅದು ಸದನದಲ್ಲಿ ಒಟ್ಟು ಸದಸ್ಯರಲ್ಲಿ 10% ಕೋರಂ ಅನ್ನು ರೂಪಿಸುತ್ತದೆ. ಆದರೆ ಅವರು ಹೇಳಿರೋದೇನು? ಸದನದಲ್ಲಿ ಒಟ್ಟು ಸದಸ್ಯರಲ್ಲಿ 1/5 ಭಾಗ ಕೋರಂ ಅನ್ನು ರೂಪಿಸುತ್ತದೆ ಅಂತ ಹೇಳಿದ್ದಾರೆ. ಅದು ತಪ್ಪು. 1/5 ಭಾಗ ಅಲ್ಲ, ಸದನದಲ್ಲಿ ಒಟ್ಟು ಸದಸ್ಯರ 10% ಕೋರಂ ಅನ್ನು ರೂಪಿಸುತ್ತದೆ. ಎಲ್ಲಿ? ರಾಜ್ಯಸಭೆಯಲ್ಲಿ. ಭಾರತೀಯ ಷೇರು ಮಾರುಕಟ್ಟೆ ವಿನಿಮಯದ ನಿಯಂತ್ರಕರು ಯಾರು? ದ ರೆಗ್ಯುಲೇಟರ್ ಆಫ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಈಸ್ ಸೆಬಿ, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಇಸ್ಟ್ರಾಕ್ ಇದರ ಪ್ರಮುಖ ಜವಾಬ್ದಾರಿ ಏನು? ISTRAC. ಸರಿಯಾದ ಉತ್ತರ ಇಸ್ರೋದ ಎಲ್ಲ ಉಪಗ್ರಹ ಮತ್ತು
ಉಡಾವಣಾ ವಾಹನ ಕಾರ್ಯಾಚರಣೆಗಳಿಗೆ ಟ್ರ್ಯಾಕಿಂಗ್ ಬೆಂಬಲವನ್ನು ಒದಗಿಸುತ್ತದೆ. ಯಾವುದು? ಈಸ್ಟ್ರ್ಯಾಕ್. ಈ ಕೆಳಗಿನವುಗಳಲ್ಲಿ ಚಂದ್ರಯಾನ 3ರ ರೋವರ್ ಪೇಲೋಡ್ ಯಾವುದು? ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಎ ರೋವರ್ ಪೇಲೋಡ್ ಆನ್ ಚಂದ್ರಯಾನ್ 3? ಸರಿಯಾದ ಉತ್ತರ ಲಿಬ್ಸ್, ಲೇಸರ್ ಪ್ರೇರಿತ ಸ್ಥಗಿತ ಸ್ಪೆಕ್ಟ್ರೋಸ್ಕೋಪ್. ಲಿಬ್ಸ್, ಲೇಸರ್ ಇಂಡ್ಯೂಸ್ಡ್ ಬ್ರೇಕ್ಡೌನ್ ಸ್ಪೆಕ್ಟ್ರೋಸ್ಕೋಪ್ ಚಂದ್ರಯಾನ 3ರ ರೋವರ್ ಪೇಲೋಡ್ ಆಗಿದೆ. 25ನೇ ಪ್ರಶ್ನೆ. ಕೆಳಗಿನವುಗಳಲ್ಲಿ ಯಾವುದು ಕರ್ನಾಟಕದ ಜೈವಿಕ ವೈವಿಧ್ಯತೆಯ ಪರಂಪರೆಯ ತಾಣವಲ್ಲ? ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಎ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಆಫ್ ಕರ್ನಾಟಕ? ಸರಿಯಾದ ಉತ್ತರ ದೊಡ್ಡ ಆಲದ ಮರ ಅಲ್ಲ. ಅಮರಗುಡ್ಡ, ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ ಕ್ಯಾಂಪಸ್, ನಲ್ಲೂರು ಹುಣಸೆ ತೋಪು ಈ ಮೂರು ಕೂಡ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ಸ್ ಆಫ್ ಕರ್ನಾಟಕ. ದೊಡ್ಡ ಆಲದ ಮರ ಅಲ್ಲ. ಕಳೆಗಳ ಸೋಂಕಿತ ನೀರು ಮತ್ತು ಜವುಗು ಭೂಮಿಯಲ್ಲಿ ಪ್ರಯಾಣಿಸುವ ಸಾಮರ್ಥ್ಯವನ್ನು ಹೊಂದಿರುವ ವಾಯುನೌಕೆಯನ್ನು CSIR-NAL ಅಭಿವೃದ್ಧಿಪಡಿಸಿದೆ. ಇದನ್ನು ಏನೆಂದು ಕರೆಯಲಾಗುತ್ತದೆ? CSIR-NAL ಡೆವಲಪ್ಡ್ ಆನ್ ಏರ್ಬೋಟ್ capable of traveling over weed infesting water and marshy islands. It is called. ಸರಿಯಾದ ಉತ್ತರ ಜಲ್ ದೋಸ್ತ್. ಈ ಕೆಳಗಿನ ಯಾವ ವಯಸ್ಸಿನ ಮಕ್ಕಳ ಪೌಷ್ಟಿಕಾಂಶ ಮತ್ತು ಆರೋಗ್ಯ ಸ್ಥಿತಿಯನ್ನು ಸುಧಾರಿಸುವುದು ಸಮಗ್ರ ಮಕ್ಕಳ ಅಭಿವೃದ್ಧಿ ಸೇವೆಗಳ ಯೋಜನೆಯ ಉದ್ದೇಶಗಳಲ್ಲಿ ಒಂದಾಗಿದೆ? ಸರಿಯಾದ ಉತ್ತರ 0 ಇಂದ 6 ವರ್ಷದ ಮಕ್ಕಳ ಪೌಷ್ಟಿಕಾಂಶ ಮತ್ತು ಆರೋಗ್ಯ ಸ್ಥಿತಿಯನ್ನು ಸುಧಾರಿಸುವುದು. ಕೆಳಗಿನವುಗಳಲ್ಲಿ ಯಾವುದು ಭಾರತದ ಚುನಾವಣಾ ಆಯೋಗದ ಪ್ರಕಾರ ಮತದಾರರ ವರ್ಗವಲ್ಲ? ಸರಿಯಾದ ಉತ್ತರ ಕ್ವಾಲಿಫೈಡ್ ಎಲೆಕ್ಟರ್ಸ್, ಅರ್ಹ ಮತದಾರರು. ಇದು ಭಾರತದ ಚುನಾವಣಾ ಆಯೋಗದ ಪ್ರಕಾರ ಮತದಾರರ ವರ್ಗ ಅಲ್ಲ. ಇನ್ನುಳಿದ ಜನರಲ್ ಎಲೆಕ್ಟರ್ಸ್, ಓವರ್ಸೀಸ್ ಎಲೆಕ್ಟರ್ಸ್, ಸರ್ವಿಸ್ ಎಲೆಕ್ಟರ್ಸ್ ಇವು ಮೂರು ಕೂಡ ಭಾರತದ ಚುನಾವಣಾ ಆಯೋಗದ ಪ್ರಕಾರ ಮತದಾರರ ವರ್ಗಗಳಾಗಿವೆ. ಸರ್ಟಿನ್ CERTIN ಹೆಚ್ಚಿನ ತೀವ್ರತೆಯೊಂದಿಗೆ ಮಾಲ್ವೇರ್ ಅಕಿರಾಗೆ ಎಚ್ಚರಿಕೆಯನ್ನು ನೀಡಿದೆ. ಅಕಿರಾ ಒಂದು ಏನು? ಸರಿಯಾದ ಉತ್ತರ ಅಕಿರಾ ಈಸ್ ರಾನ್ಸಮ್ ವೇರ್. RBI ಆರಂಭಿಸಿರುವ ಡಿಜಿಟಲ್ ರೂಪಾಯಿ ಸಗಟು ಮತ್ತು ಡಿಜಿಟಲ್ ರೂಪಾಯಿ ರಿಟೇಲ್ ಇವುಗಳು ಯಾವುದರ ಪ್ರಾಯೋಗಿಕ ಯೋಜನೆಗಳು? ಸರಿಯಾದ ಉತ್ತರ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ CBDCಯ ಪ್ರಾಯೋಗಿಕ ಯೋಜನೆಗಳು. ಜುಲೈ 2023ರಲ್ಲಿ ಭಾರತ ಸರ್ಕಾರವು ಬಾಸ್ಮತಿ ಅಲ್ಲದ ಬಿಳಿ ಅಕ್ಕಿಯ ರಫ್ತನ್ನು ಯಾವುದಕ್ಕೋಸ್ಕರ ನಿಷೇಧಿಸಿತು? ಸರಿಯಾದ ಉತ್ತರ ದೇಶದ ಗ್ರಾಹಕರಿಗೆ ಕಡಿಮೆ ಬೆಲೆಯ ಅಕ್ಕಿಯನ್ನು ಕೊಡುವ ಉದ್ದೇಶಕ್ಕೋಸ್ಕರ. ಕೆಳಗಿನವುಗಳಲ್ಲಿ ಯಾವುದು ವಿಶ್ವಸಂಸ್ಥೆಯ ಪ್ರಮುಖ ಅಂಗವಲ್ಲ? ಸರಿಯಾದ ಉತ್ತರ ಆಪ್ಷನ್ ಡಿ ಶಾಂತಿ ಪಾಲನಾ ಕಾರ್ಯಾಚರಣೆಗಳು ಮತ್ತು ರಾಜಕೀಯ ಕಾರ್ಯಗಳು. ಇದು ವಿಶ್ವಸಂಸ್ಥೆಯ ಅಂಗಸಂಸ್ಥೆ ಅಲ್ಲ. ಇನ್ನುಳಿದ ಸಾಮಾನ್ಯ ಸಭೆ, ಜನರಲ್ ಅಸೆಂಬ್ಲಿ, ಭದ್ರತಾ ಮಂಡಳಿ, ಸೆಕ್ಯೂರಿಟಿ ಕೌನ್ಸಿಲ್, ಟ್ರಸ್ಟಿಶಿಪ್ ಕೌನ್ಸಿಲ್ ಈ ಮೂರು ಕೂಡ ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳು. ಚಾಟ್ ಜಿಪಿಟಿಯನ್ನು ಅಭಿವೃದ್ಧಿಪಡಿಸಿದವರು ಯಾರು? ಸರಿಯಾದ ಉತ್ತರ ಓಪನ್ AI. ಇಂಗ್ಲಿಷ್ ಮತ್ತು ಫ್ರೆಂಚ್ ನಡುವಿನ ಮೂರನೇ ಕರ್ನಾಟಿಕ್ ಯುದ್ಧವು ಯಾವುದಕ್ಕೆ ಸಹಿ ಹಾಕುವುದರ ಮೂಲಕ ಕೊನೆಗೊಂಡಿತು? ಸರಿಯಾದ ಉತ್ತರ ಪ್ಯಾರಿಸ್ ಒಪ್ಪಂದಕ್ಕೆ ಸಹಿ ಹಾಕುವುದರ ಮೂಲಕ. 1914ರಲ್ಲಿ ಮೈಸೂರು ಲ್ಯಾನ್ಸರ್ಗಳಿಗೆ
ಮೊದಲ ವಿಶ್ವ ಯುದ್ಧದಲ್ಲಿ ಭಾಗವಹಿಸಲು ಆದೇಶಿಸಲಾಯಿತು ಮತ್ತು ಅವರ ದಂಡು ಮೊದಲು ಎಲ್ಲಿಗೆ ಹೊರಟಿತು? ಸರಿಯಾದ ಉತ್ತರ ಈಜಿಪ್ಟ್ಗೆ ಹೊರಟಿತು. ಹೆಣ್ಣು ಮಗು ಜನಿಸಿದ ನಂತರ ಅದನ್ನು ಕೊಲ್ಲುವ ಅಮಾನವೀಯ ಪದ್ಧತಿಯನ್ನು ಏನೆಂದು ಕರೆಯಲಾಗುತ್ತದೆ? ಸರಿಯಾದ ಉತ್ತರ ಶಿಶು ಹತ್ಯೆ, ಇನ್ಫ್ಯಾಂಟಿಸೈಡ್ ಎಂದು ಕರೆಯಲಾಗುತ್ತದೆ. ಉತ್ತರ ಕನ್ನಡ ಜಿಲ್ಲೆಯ ಕೆಲಸೆ ಅರಣ್ಯದಲ್ಲಿ ಈ ಕೆಳಗಿನ ಯಾವ ಚಳುವಳಿ ಪ್ರಾರಂಭವಾಯಿತು? ಕೆಲಸೆ ಅರಣ್ಯದಲ್ಲಿ ಅಪ್ಪಿಕೋ ಚಳುವಳಿ ಪ್ರಾರಂಭವಾಯಿತು. ಯಾರ ಹಿಂಸಾತ್ಮಕ ಮತ್ತು ವಿನಾಶಕಾರಿ ಸ್ವಭಾವದ ನಡವಳಿಕೆಯನ್ನು ಗಲಭೆ ಎಂದು ಕರೆಯಲಾಗುತ್ತದೆ? ಸರಿಯಾದ ಉತ್ತರ ಜನಸಮೂಹ. ಮಾಬ್ನ ಹಿಂಸಾತ್ಮಕ ಮತ್ತು ವಿನಾಶಕಾರಿ ಸ್ವಭಾವದ ನಡವಳಿಕೆಯನ್ನು ಗಲಭೆ ಎಂದು ಕರೆಯಲಾಗುತ್ತದೆ. 2009ರ ಶಿಕ್ಷಣ ಹಕ್ಕು ಕಾಯ್ದೆಯು ಯಾವ ವಯಸ್ಸಿನ ಮಕ್ಕಳಿಗೆ ಕಡ್ಡಾಯ ಉಚಿತ ಶಿಕ್ಷಣವನ್ನು ಖಾತರಿಪಡಿಸುತ್ತದೆ? ಸರಿಯಾದ ಉತ್ತರ 6ರಿಂದ 14 ವರ್ಷಗಳು. ಯಾರ ಮಧ್ಯಸ್ಥಿಕೆಯೊಂದಿಗೆ ಭಾರತ ಮತ್ತು ಪಾಕಿಸ್ತಾನ ತಾಷ್ಕೆಂಟ್ ಒಪ್ಪಂದಕ್ಕೆ ಸಹಿ ಹಾಕಿದವು? ಸರಿಯಾದ ಉತ್ತರ USSR. 1891ರಲ್ಲಿ ಮೊದಲ ಬಾರಿಗೆ ನಡೆದ ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಗಳನ್ನು ಯಾವ ದಿವಾನರು ಪ್ರಾರಂಭಿಸಿದರು? ಸರಿಯಾದ ಉತ್ತರ ಕೆ. ಶೇಷಾದ್ರಿ ಅಯ್ಯರ್. ಮೈಸೂರು ಸಂಸ್ಥಾನದಲ್ಲಿ ಶಾಸಕಾಂಗ ಮಂಡಳಿಯನ್ನು ಯಾವಾಗ ಸ್ಥಾಪಿಸಲಾಯಿತು? ಸರಿಯಾದ ಉತ್ತರ 1907ರಲ್ಲಿ. ಶುದ್ಧೀಕರಣ ಆಚರಣೆ ಯಾವ ಸಮಾಜದ ಮುಖ್ಯ ಚಟುವಟಿಕೆಯಾಗಿತ್ತು? ಸರಿಯಾದ ಉತ್ತರ ಆರ್ಯ ಸಮಾಜ. ಕ್ಯಾನ್ಸರ್ನ ಉಷ್ಣವಲಯವು ಟ್ರಾಪಿಕ್ ಆಫ್ ಕ್ಯಾನ್ಸರ್ ಯಾವ ಪ್ರದೇಶವನ್ನು ಹಾದು ಹೋಗುವುದಿಲ್ಲ? ಸರಿಯಾದ ಉತ್ತರ ಒಡಿಶಾ. ರಾಜಸ್ಥಾನ್, ಛತ್ತೀಸ್ಗಢ, ತ್ರಿಪುರ ಈ 3 ಮೂಲಕ ಕೂಡ ಟ್ರಾಫಿಕ್ ಆಫ್ ಕ್ಯಾನ್ಸರ್ ಹಾದು ಹೋಗುತ್ತದೆ. ದೊಡ್ಡ ಪ್ರದೇಶದಲ್ಲಿ ಒಂದೇ ಬೆಳೆ ಬೆಳೆಯುವುದನ್ನು ಏನೆಂದು ಕರೆಯಲಾಗುತ್ತದೆ? ಸರಿಯಾದ ಉತ್ತರ ತೋಟ ಕೃಷಿ, ಪ್ಲಾಂಟೇಶನ್ ಫಾರ್ಮಿಂಗ್ ಎಂದು ಕರೆಯಲಾಗುತ್ತದೆ. ಕೆಳಗಿನವುಗಳಲ್ಲಿ ಯಾವುದನ್ನು ಕನ್ನಡದಲ್ಲಿ ಕಾಗೆ ಬಂಗಾರ ಎಂದು ಕರೆಯಲಾಗುತ್ತದೆ? ಸರಿಯಾದ ಉತ್ತರ ಮೈಕಾ. ಈ ಕೆಳಗಿನವುಗಳಲ್ಲಿ ಯಾವುದು ಯೋಜನೆ ಅಲ್ಲದ ವೆಚ್ಚ ಅಲ್ಲ? ಯೋಚಿಸಿಲ್ಲದ ವೆಚ್ಚ ಅಲ್ಲ. ಸರಿಯಾದ ಉತ್ತರ ಸಮಾಜ ಕಲ್ಯಾಣ. ಇದು ಯೋಜನೆ ಅಲ್ಲದ, ಯೋಚಿಸಿಲ್ಲದ ವೆಚ್ಚ ಅಲ್ಲ. ಇನ್ನುಳಿದ ರಕ್ಷಣಾ ವೆಚ್ಚ, ಬಡ್ಡಿ ಪಾವತಿ, ನಾಗರಿಕ ಆಡಳಿತ ವೆಚ್ಚ ಈ 3 ಕೂಡ ಯೋಜನೆಯ ವೆಚ್ಚಗಳಾಗಿವೆ. ಬ್ಯಾಂಕುಗಳು ಯಾವ ವಲಯಕ್ಕೆ ಸೇರಿವೆ? ಸರಿಯಾದ ಉತ್ತರ ತೃತೀಯ ವಲಯಕ್ಕೆ ಸೇರಿವೆ. ಕಾಲರ ಯಾವುದರಿಂದ ಉಂಟಾಗುತ್ತದೆ? ಸರಿಯಾದ ಉತ್ತರ ಬ್ಯಾಕ್ಟೀರಿಯಾದಿಂದ ಉಂಟಾಗುತ್ತದೆ. ಹರಿಹರ ಮತ್ತು ಬುಕ್ಕ ಯಾವ ರಾಜವಂಶಕ್ಕೆ ಸೇರಿದವರು? ಸರಿಯಾದ ಉತ್ತರ ಸಂಗಮ ರಾಜವಂಶಕ್ಕೆ. 51ನೇ ಪ್ರಶ್ನೆ. ಕೆಳಗಿನವುಗಳಲ್ಲಿ ಯಾವುದು ಭಾರತದ ಅತ್ಯಂತ ದೊಡ್ಡ ಏಕಶಿಲೆಯ ಬೆಟ್ಟವಾಗಿದೆ? ಸರಿಯಾದ ಉತ್ತರ ಮಧುಗಿರಿ ಬೆಟ್ಟ. 2ನೇ ಪ್ರಶ್ನೆ. ಮೋಹನ ತರಂಗಿಣಿಯನ್ನು ರಚಿಸಿದವರು ಯಾರು? ಸರಿಯಾದ ಉತ್ತರ
ಕನಕದಾಸರು. 53ನೇ ಪ್ರಶ್ನೆ, ಭಾರತೀಯ ವಾಯುಪಡೆಯ ತರಬೇತಿ ಕಮಾಂಡ್ ಎಲ್ಲಿ ಸ್ಥಾಪಿತವಾಗಿದೆ? ಸರಿಯಾದ ಉತ್ತರ ಬೆಂಗಳೂರು. ಆರೋಪಿಯನ್ನು ಬಂಧಿಸಿದ ನಂತರ ಈ ಕೆಳಗಿನವುಗಳಲ್ಲಿ ಯಾವುದು ಸ್ವೀಕಾರಾರ್ಹವಾಗಿದೆ? ಆಪ್ಷನ್ ಎ, ಆತನನ್ನು ಸಾರ್ವಜನಿಕರ ಮುಂದೆ ಮೆರವಣಿಗೆ ಮಾಡುವುದು. ಬಿ, ಬಂಧನದ ಕಾರಣವನ್ನು ಆರೋಪಿಗೆ ವಿವರಿಸುವುದು. ಸಿ, ಅವನನ್ನು ಮಲಗಲು ಬಿಡದೆ ವಿಚಾರಣೆ ಮಾಡುವುದು. ಡಿ, ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸದೆ ಕದ್ದ ಸೊತ್ತನ್ನು ವಸೂಲಿ ಮಾಡಲು ಕೆಲವು ದಿನಗಳ ಕಾಲ ಆತನನ್ನು ವಶಕ್ಕೆ ತೆಗೆದುಕೊಳ್ಳುವುದು. ಸರಿಯಾದ ಉತ್ತರ ಆಪ್ಷನ್ ಬಿ, ಬಂಧನದ ಕಾರಣವನ್ನು ಆರೋಪಿಗೆ ವಿವರಿಸುವುದು. 55ನೇ ಪ್ರಶ್ನೆ, ರಾಮ್ ಮತ್ತು ಕಿಶನ್ ಶಾಲೆಯ ವಿದ್ಯಾರ್ಥಿಗಳು. ರಾಮ್ ಕಿಶನ್ನ ಕಪಾಳ ಮೋಕ್ಷ ಮಾಡುತ್ತಾನೆ. ಶಾಲೆಯ ಪ್ರಾಂಶುಪಾಲರು ಈಗ ಏನು ಮಾಡಬೇಕು? ರಾಮ್ ಕಿಶನ್ಗೆ ಕಪಾಳ ಮೋಕ್ಷ ಮಾಡಿದಾಗ ಪ್ರಿನ್ಸಿಪಾಲ್ ಏನು ಮಾಡಬೇಕು? ಎ, ಏನೂ ಮಾಡಬಾರದು. ಬಿ, ರಾಮ್ನ ಪೋಷಕರಿಗೆ ಕರೆ ಮಾಡಿ ಮತ್ತು ಪೋಷಕರೊಂದಿಗೆ ರಾಮ್ಗೆ ಸಲಹೆ ನೀಡಬೇಕು. ಸಿ, ರಾಮ್ನನ್ನು ಬಂಧಿಸಲು ಪೊಲೀಸರಿಗೆ ದೂರು ನೀಡಬೇಕು. ಡಿ, ರಾಮ್ಗೆ ಕಪಾಳ ಮೋಕ್ಷ ಮಾಡಲು ಕಿಶನ್ಗೆ ಹೇಳಬೇಕು. ಸರಿಯಾದ ಉತ್ತರ ಆಪ್ಷನ್ ಬಿ, ರಾಮ್ನ ಪೋಷಕರಿಗೆ ಕರೆ ಮಾಡಿ ಮತ್ತು ಪೋಷಕರೊಂದಿಗೆ ರಾಮ್ಗೆ ಸಲಹೆ ನೀಡಬೇಕು. ಈ ಕೆಳಗಿನವುಗಳಲ್ಲಿ ಯಾವುದನ್ನು ದುರ್ವರ್ತನೆ ಎಂದು ಪರಿಗಣಿಸಲಾಗುತ್ತದೆ? ಎ, ಪಾಸ್ಪೋರ್ಟ್ ಪರಿಶೀಲನೆಗಾಗಿ ಹಣವನ್ನು ಪಾವತಿಸಲು ವ್ಯಕ್ತಿಯನ್ನು ಒತ್ತಾಯಿಸುವುದು. ಬಿ, ಪಾಸ್ಪೋರ್ಟ್ ಪರಿಶೀಲನೆಗಾಗಿ ಹಣವನ್ನು ಪಾವತಿಸಲು ವ್ಯಕ್ತಿಯನ್ನು ವಿನಂತಿಸುವುದು. ಆಪ್ಷನ್ ಸಿ, ಒಬ್ಬ ವ್ಯಕ್ತಿಯು ಪಾಸ್ಪೋರ್ಟ್ ಪರಿಶೀಲನೆಗಾಗಿ ಸ್ವಯಂ ಪ್ರೇರಣೆಯಿಂದ ಪಾವತಿಸಿದಾಗ ಹಣವನ್ನು ಸ್ವೀಕರಿಸುವುದು. ಆಪ್ಷನ್ ಡಿ, ಇವೆಲ್ಲವೂ ಕೂಡ ದುರ್ವರ್ತನೆಗಳಾಗಿವೆ. ಸರಿಯಾದ ಉತ್ತರ ಆಪ್ಷನ್ ಡಿ, ಎಲ್ಲವೂ ಕೂಡ ದುರ್ವರ್ತನೆಗಳು. 57ನೇ ಪ್ರಶ್ನೆ, ನಿಮಗೆ ಬಸ್ನಲ್ಲಿ 2 ಲಕ್ಷ ರೂಪಾಯಿಗಳಿರುವ ಬ್ಯಾಗ್ ಸಿಕ್ಕಿದೆ. ನೀವು ಏನು ಮಾಡಬೇಕು? ಎ, ಅದರ ಮಾಲೀಕನನ್ನು ಹುಡುಕಿ ಸಿಗದಿದ್ದರೆ ಸ್ವಂತ ಬಳಕೆಗಾಗಿ ಮನೆಗೆ ತೆಗೆದುಕೊಂಡು ಹೋಗಬೇಕು. ಬಿ, ಯಾರನ್ನೂ ಕೇಳದೆ ಮನೆಗೆ ತೆಗೆದುಕೊಂಡು ಹೋಗಿ, ಯಾಕೆಂದರೆ ಅದು ಕಳೆದು ಹೋಗಿರುವ ದುಡ್ಡು. ಸಿ, ರಸ್ತೆಯಲ್ಲಿರುವ ಭಿಕ್ಷುಕರಿಗೆ ಹಂಚಬೇಕು. ಡಿ, ಇವುಗಳಲ್ಲಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಡಿ, ಇವುಗಳಲ್ಲಿ ಯಾವುದೂ ಅಲ್ಲ. 58ನೇ ಪ್ರಶ್ನೆ, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಮಸೂದೆಯನ್ನು ಯಾವುದರ ಬದಲಿಗೆ ಪರಿಚಯಿಸಲಾಯಿತು ಅಥವಾ ಮಂಡಿಸಲಾಯಿತು? ಸರಿಯಾದ ಉತ್ತರ ಕ್ರಿಮಿನಲ್ ಕಾರ್ಯವಿಧಾನದ ಕೋಡ್ CRPC ಬದಲಿಗೆ. ಹುಲಿ ಯೋಜನೆಗೆ 50 ವರ್ಷಗಳ ಸ್ಮರಣಾರ್ಥ ಕರ್ನಾಟಕದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಭಾರತದ ಪ್ರಧಾನಮಂತ್ರಿಯವರು ಯಾವುದಕ್ಕೆ ಚಾಲನೆ ನೀಡಿದರು? ಸರಿಯಾದ ಉತ್ತರ ಅಂತಾರಾಷ್ಟ್ರೀಯ ಅತಿವೈಡ್ಯೂರ ಮೈತ್ರಿಗೆ, ದ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಿಯನ್ಸ್ಗೆ ಚಾಲನೆ ನೀಡಿದರು. PM ವಿಶ್ವಕರ್ಮ ಯೋಜನೆಯ ಅಡಿಯಲ್ಲಿ ಯಾವ ಜನಸಂಖ್ಯೆಯನ್ನು ಗುರಿಪಡಿಸಲಾಗಿದೆ? ಸರಿಯಾದ ಉತ್ತರ ಸಾಂಪ್ರದಾಯಿಕ ಶಿಲ್ಪಿ ಮತ್ತು ಕುಶಲಕರ್ಮಿ, ಟ್ರೆಡಿಷನಲ್ ಆರ್ಟಿಸನ್ಸ್ ಅಂಡ್ ಕ್ರಾಫ್ಟ್ ಪೀಪಲ್ಸ್. ಈ ಕೆಳಗಿನವುಗಳಲ್ಲಿ ಯಾವುದು ತಪ್ಪು? ಎ, ಗಣರಾಜ್ಯೋತ್ಸವದಂದು ರಾಷ್ಟ್ರೀಯ ಧ್ವಜವನ್ನು ಈಗಾಗಲೇ ಮಡಚಲಾಗಿದೆ ಮತ್ತು ಧ್ವಜದ ಕಂಬಕ್ಕೆ ಕಟ್ಟಲಾಗಿದೆ ಮತ್ತು ಸುರುಳಿ ಬಿಚ್ಚಲಾಗಿದೆ. ಆಪ್ಷನ್ ಬಿ, ಸ್ವಾತಂತ್ರ್ಯ ದಿನದಂದು ರಾಷ್ಟ್ರಧ್ವಜವನ್ನು ಈಗಾಗಲೇ ಮಡಚಲಾಗಿದೆ
ಮತ್ತು ಧ್ವಜದ ಕಂಬಕ್ಕೆ ಕಟ್ಟಲಾಗಿದೆ ಮತ್ತು ಹಾರಿಸಲಾಗಿದೆ. ಸಿ. ಸ್ವಾತಂತ್ರ್ಯ ದಿನದಂದು ರಾಷ್ಟ್ರಧ್ವಜವನ್ನು ಕಂಬದ ಕೆಳಗಿನಿಂದ ಕಂಬದ ಮೇಲಕ್ಕೆ ಹಗ್ಗದಿಂದ ತಳ್ಳಲಾಗುತ್ತದೆ ಮತ್ತು ನಂತರ ಹಾರಿಸಲಾಗುತ್ತದೆ. ಡಿ. ಇವುಗಳಲ್ಲಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ ತಪ್ಪಾಗಿದೆ. ಸ್ವಾತಂತ್ರ್ಯ ದಿನದಂದು ರಾಷ್ಟ್ರಧ್ವಜವನ್ನು ಈಗಾಗಲೇ ಮಡಚಲಾಗಿದೆ ಮತ್ತು ಧ್ವಜದ ಕಂಬಕ್ಕೆ ಕಟ್ಟಲಾಗಿದೆ ಮತ್ತು ಹಾರಿಸಲಾಗಿದೆ. ಇದು ತಪ್ಪು. ಸಂಗೀತ ರತ್ನಾಕರ ಇದನ್ನು ಬರೆದವರು ಯಾರು? ಸರಿಯಾದ ಉತ್ತರ ಶಾರಂಗದೇವ. ಶಾರಂಗದೇವ. ಕರ್ನಾಟಕ ಸರ್ಕಾರವು ಮಾನವೀಯ ಕಾರ್ಯಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡವರಿಗೆ ಈ ಕೆಳಗಿನ ಯಾವ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತದೆ? ಸರಿಯಾದ ಉತ್ತರ ಬಸವ ಪುರಸ್ಕಾರ. ಕೆಳಗಿನ ಸರಣಿಯಲ್ಲಿ ಕಾಣೆಯಾದ ಅಕ್ಷರ ಯಾವುದು? CFIL R ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಓ. ಹೇಗೆ ಅಂತ ನೋಡೋದಾದ್ರೆ ನೋಡಿ, ಇಲ್ಲಿ ಆನ್ಸರ್ ಹೇಗೆ ಅಂತ ತೋರಿಸಿದ್ದೀನಿ. CFIL R ಅಂತ ಕೊಟ್ಟಿದ್ದಾರೆ. ಕ್ವಶನ್ ಮಾರ್ಕ್ ತೆಗೆದ ಆನ್ಸರ್ ಏನು ಬಂತು? ಓ ಅಂತ ಬಂತು. ಹೇಗೆ ಬಂತು ಅಂದರೆ ನೋಡೋಣ. ಸಿ ನೋಡ್ರಿ, ಸಿ ಆದಮೇಲೆ 2 ಅಕ್ಷರ DE ಬಿಟ್ಟು F ಬಂತು, ಮತ್ತೆ 2 ಅಕ್ಷರ GH ಬಿಟ್ಟು I ಬಂತು, ಮತ್ತೆ 2 ಅಕ್ಷರ JK ಬಿಟ್ಟು L ಬಂತು, ಮತ್ತೆ 2 ಅಕ್ಷರ MN ಬಿಟ್ಟು ಓ ಬರಬೇಕು. ಹಾಗಾಗಿ ಓ ಸರಿಯಾದ ಉತ್ತರ. 65ನೇ ಪ್ರಶ್ನೆ, ಹೇಳಿಕೆಗಳು ನೋಡಿ. ಎಲ್ಲ ತಾಯಂದಿರು ನೃತ್ಯ ಮಾಡಬಹುದು, ಕೆಲವು ತಾಯಂದಿರು ಆಡಲು ಸಾಧ್ಯವಿಲ್ಲ. ಎಲ್ಲ ತಂದೆಯರು ಹಾಡಬಹುದು, ಕೆಲವು ತಂದೆಯರು ನೃತ್ಯ ಮಾಡಬಹುದು. ದೀಪ್ ನೃತ್ಯ ಮಾಡಬಹುದು, ಆದರೆ ಆಡಲು ಆಗುವುದಿಲ್ಲ. ಹಾಗಾದರೆ ಈ ಕೆಳಗಿನವುಗಳಲ್ಲಿ ಯಾವುದು ಸತ್ಯ? ಇದಕ್ಕೆ ಸರಿಯಾದ ಉತ್ತರ ದೀಪ್ ಒಬ್ಬಳು ತಾಯಿ. ಹೇಗೆ ಅಂತ ನೋಡೋದಾದ್ರೆ ನಮಗಿಲ್ಲಿ ಕೊಟ್ಟಿರೋದು ಕ್ವಶನ್ ಅಲ್ಲಿ ಏನು ಕೊಟ್ಟಿದ್ದಾರೆ? ಆಲ್ ಮದರ್ಸ್ ಕ್ಯಾನ್ ಡ್ಯಾನ್ಸ್, ಎಲ್ಲ ತಾಯಂದಿರು ಡ್ಯಾನ್ಸ್ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ. ಆಲ್ ಫಾದರ್ಸ್ ಕ್ಯಾನ್ ಸಿಂಗ್ ಅಂತ ಕೊಟ್ಟಿದ್ದಾರೆ, ಎಲ್ಲ ತಂದೆಯರು ಕೂಡ ಹಾಡು ಹೇಳ್ತಾರೆ ಅಂತ ಕೊಟ್ಟಿದ್ದಾರೆ. ಬಟ್ ದೀಪ್ ಎಂಬುವವರಿಗೆ ಆಡಲು ಬರುವುದಿಲ್ಲ ಅಂತ ಹೇಳಿದ್ದಾರೆ. ದೀಪ್ ಎಂಬುವವರಿಗೆ ಆಡಲು ಬರುವುದಿಲ್ಲ ಅಂದರೆ ಮದರ್ಸ್, ಎಲ್ಲ ಮದರ್ಸು ಡ್ಯಾನ್ಸ್ ಮಾಡ್ತಾರೆ, ಎಲ್ಲ ಫಾದರ್ಸು ಹಾಡು ಹೇಳ್ತಾರೆ. ದೀಪ್ ಎಂಬುವವರಿಗೆ ಹಾಡಲು ಬರುವುದಿಲ್ಲ ಅಂತಂದರೆ ಅವನು ಫಾದರ್ ಅಲ್ಲ ಅಂತ. ದೀಪ್ ಹಾಡಲು ಬರುವುದಿಲ್ಲ, ಎಲ್ಲ ಫಾದರು ಹಾಡು ಹೇಳ್ತಾರೆ, ಹಾಗಾಗಿ ದೀಪ್ ಫಾದರ್ ಅಲ್ಲ. ಇನ್ನುಳಿದಿರೋ ನೆಕ್ಸ್ಟ್ ಆಪ್ಷನ್ ಅಲ್ಲಿ ಕೊಟ್ಟಿರೋದು ಮದರ್ ಮಾತ್ರ, ಮದರು ಫಾದರ್ ಅಷ್ಟೇ ಅವೆಲ್ಲರಲ್ಲಿರೋದು. ಫಾದರ್ ಅಲ್ಲ ಅಂದರೆ ಸರಿಯಾದ ಉತ್ತರ ಅದಕ್ಕೆ ಮದರ್. ಬೆಳಗ್ಗೆ ಸೂರ್ಯೋದಯದ ನಂತರ ಎಕ್ಸ್ ಕಂಬದ ಎದುರಿಗೆ ಮುಖ ಮಾಡಿ ನಿಂತಿದ್ದನು. ಕಂಬದ ನೆರಳು ನಿಖರವಾಗಿ ಅವನ ಬಲಕ್ಕೆ ಬಿದ್ದಿತು. ಎಕ್ಸ್ ಯಾವ ದಿಕ್ಕಿನಲ್ಲಿ ನಿಂತಿದ್ದಾನೆ? ಸರಿಯಾದ ಉತ್ತರ ಎಕ್ಸ್ ಎಂಬುವನು ದಕ್ಷಿಣ ದಿಕ್ಕಿಗೆ ನಿಂತಿದ್ದಾನೆ. ಹೇಗೆ ಅಂತ ನೋಡಿ, ಇಲ್ಲಿ ಫಿಗರ್ ಸಮೇತ ತೋರಿಸ್ಬಿಡ್ತೀನಿ ನೋಡ್ರಿ. ಬೆಳಗ್ಗಿನ ಜಾವ ಸೂರ್ಯ ಈ ಪೂರ್ವದಲ್ಲಿ ಹುಟ್ಟುತ್ತಾನೆ, ಇಲ್ಲಿ ಸೂರ್ಯ ಹುಟ್ಟಿದ್ದಾನೆ ಪೂರ್ವಕ್ಕೆ ಸೂರ್ಯ ಹುಟ್ಟಿದ್ದಾನೆ. ಸುರೇಶ್ ಎಂಬುವನು ಬಲಭಾಗಕ್ಕೆ ನೆರಳು ಬೀಳ್ತದೆ, ಅಂದರೆ ಇಲ್ಲಿ ನಿಂತಿದ್ದಾನೆ ಸುರೇಶು. ಇವನ್ ಬಲಭಾಗಕ್ಕೆ ಈ ಕಡೆಗೆ ನೆರಳು ಬೀಳ್ತತೆ, ಈ ಕಡೆಗೆ ನೆರಳು ಬೀಳ್ತತೆ ಅಂದರೆ ನೆರಳು ಈ ಕಡೆಗೆ ಬೀಳುತ್ತೆ. ಈ ಕಡೆ ಯಾವುದು ಬಲಭಾಗ ಆಗುತ್ತೆ, ಈ ಕಡೆ ಬಲಭಾಗ ಅಂದರೆ ಅವ್ನ ಮುಖ ಯಾವ ಕಡೆ ಮಾಡಬೇಕು? ಈ ಕಡೆ ಮುಖ ಮಾಡಬೇಕಾಗುತ್ತೆ. ಈ ಕಡೆ ಮುಖ ಮಾಡಿದರೆ ಮಾತ್ರ ಅದು ಬಲಭಾಗ ನೆರಳಾಗುತ್ತೆ. ಹಾಗಾಗಿ ಸರಿಯಾದ ಉತ್ತರ ಸೌತ್ ಮೀನ್ಸ್ ದಕ್ಷಿಣ. ನೋಡಿ, ರಾಮ್ ಕಿಶನ್ಗಿಂತ ಹಿರಿಯ, ಮಂಜು ಸಂತೋಷ್ಗಿಂತ ಕಿರಿಯ, ರಮೇಶ್ ಮಂಜುಗಿಂತ ಹಿರಿಯ, ಆದರೆ ಕಿಶನ್ಗಿಂತ ಕಿರಿಯ. ಈ ಕೆಳಗಿನವುಗಳಲ್ಲಿ ಯಾರು ಕಿರಿಯರು? ಇದಕ್ಕೆ ಸರಿಯಾದ ಉತ್ತರ ಮಂಜು. ಏಕೆಂದರೆ ಕರೆಕ್ಟ್ ನೋಡಿ, ಇಲ್ಲ ಹಾಕಿದ್ದೀನಿ. ಕ್ವಶನ್ ಏನು ಕೇಳಿದರೆ, ರಾಮ್ ಕಿಶನ್ಗಿಂತ ಹಿರಿಯ, ರಾಮ್ ಕಿಶನ್ಗಿಂತ ಹಿರಿಯ, ಮೇಲೆ ಬರ್ದಿನ ಅಂಗಗ್ರಾಮ್ನ.
ನೆಕ್ಸ್ಟ್ ಏನು ಹೇಳ್ತಾರೆ, ಮಂಜು ಸಂತೋಷ್ಗಿಂತ ಕಿರಿಯ. ಮಂಜು ಸಂತೋಷ್ಗಿಂತ ಕಿರಿಯ ವ್ಯಕ್ತಿ ಅಂತ ಬರೆದಿದ್ದೀನಿ ಇಲ್ಲಿ, ಸಂತೋಷ್ಗಿಂತ ಕೆಳಗಿದ್ದಾನೆ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ರಮೇಶ್ ಮಂಜುವಿಗಿಂತ ಹಿರಿಯ. ರಮೇಶ್ ಮಂಜುವಿಗಿಂತ ಹಿರಿಯ. ಮಂಜುವಿಗಿಂತ ಮೇಲೆ ಬರೆದಿದ್ದೀನಿ ರಮೇಶ್ನ, ಮಂಜುವಿಗಿಂತ ಹಿರಿಯ. ನಂತರ ಆದರೆ ಕಿಶನ್ಗಿಂತ ಕಿರಿಯ. ರಮೇಶ್ ಕಿಶನ್ಗಿಂತ ಕಿರಿಯ. ಕಿಶನ್ಗಿಂತ ಕಿರಿಯ ಅಂದರೆ ಕಿಶನಿಂದ ಕೆಳಗೆ ರಮೇಶ್ ಬರ್ತಾನೆ, ಬರೆದಿದ್ದೀನಿ. ಈ ಕೆಳಗೆ ನೋಡಿ ಯಾರು ಕಿರಿಯರು, ಯಾರು ಫುಲ್ ಕೆಳಗಿದ್ದಾರೆ ಅಷ್ಟೇ. ಸರಿ ಉತ್ತರ, ಯಾರು ಕೆಳಗಿರ್ತಾರೆ ಅವರೇ ಫುಲ್ ಕಿರಿಯರು. ಮಂಜು ಯಂಗೆಸ್ಟ್, ರಾಮು ಓಲ್ಡೆಸ್ಟ್. ಇದಕ್ಕೆ ಸರಿಯಾದ ಉತ್ತರ ಮಂಜು. 10, 25, 30, 45, 50 ಇವುಗಳ ಸರಾಸರಿ ಎಷ್ಟು? ಸರಾಸರಿ ಕಂಡುಹಿಡಿಯೋದು ಈಸಿ. ಏನು ಕೊಟ್ಟಿರ್ತಾರಲ್ಲ ಅವೆಲ್ಲವನ್ನು ಕೂಡಬೇಕು. ಅವೆಲ್ಲ ಸಂಖ್ಯೆಗಳನ್ನು ಕೂಡಿ ಟೋಟಲ್ ಎಷ್ಟು ನಂಬರ್ ಕೊಟ್ಟಿದಾರ ಅಷ್ಟು ನಂಬರಿಂದ ಅದನ್ನ ಭಾಗಿಸ್ಬೇಕು, ಅವಾಗ ಸರಾಸರಿ ಬರುತ್ತೆ. ಇಲ್ಲಿ 10, 25, 30, 45, 50 ಟೋಟಲ್ಲು 5 ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ಇವು ಹಾಗಾದರೆ ಇವನ್ನೇ ಮಾಡಬೇಕು ಅಂದರೆ ಇವೆಲ್ಲವನ್ನು ಕೂಡ್ಬಿಟ್ಟು ಡಿವೈಡೆಡ್ ಬೈ 5 ಮಾಡಿದರೆ ನಮಗೆ ಸರಾಸರಿ ಬರುತ್ತೆ. ಇದಕ್ಕೆ ಸರಿಯಾದ ಉತ್ತರ 32. ನೋಡಿ ಇಲ್ಲಿ ಮಾಡಿದ್ದೀನಿ. 10, 25, 30, 45, 50 ಇದು ಕೂಡಿದರೆ 160 ಬರುತ್ತೆ. 160ನ ಟೋಟಲ್ 5 ನಂಬರ್ ಅದಾವೆ, ಇವು ಡಿವೈಡೆಡ್ ಬೈ 5 ಮಾಡಿದರೆ 32 ಆನ್ಸರ್ ಬರುತ್ತೆ. 17 ಇಂಟು 4096 32ರಿಂದ ಭಾಗಿಸಿದಾಗ ಶೇಷ ಏನು? ಈಸಿ ಕ್ವಶನ್. ಇದಕ್ಕೆ ಸರಿಯಾದ ಉತ್ತರ 0. ಶೇಷ ಅಂದರೆ ರಿಮೈಂಡರ್ ಅಂತ. ರಿಮೈಂಡರ್ ಏನು ಬರುತ್ತೆ ಅಂತ ಕೇಳಿದರೆ ಅವರು ಆನ್ಸರ್ ಅಲ್ಲ. 17 ಇಂಟು 4096 32ರಿಂದ ಭಾಗಿಸಿದಾಗ ಆನ್ಸರ್ ಏನು ಬರುತ್ತೆ ಅಂತ ಕೇಳಿಲ್ಲ ಅವರು. ಶೇಷ ರಿಮೈಂಡರ್ ಎಷ್ಟು ಉಳಿಯುತ್ತೆ ಲಾಸ್ಟಿಗೆ ಅಂತ ಕೇಳಿದ್ದಾರೆ. ರಿಮೈಂಡರ್ ಯಾವಾಗ 0 ಬರುತ್ತೆ ಹೇಳಿ? ಸಂಪೂರ್ಣ ಭಾಗವಾದಾಗ. ಸಂಪೂರ್ಣ ಭಾಗವಾದಾಗ 0 ರಿಮೈಂಡರ್ ಕಾಮನ್ ಆಗಿ ಬರುತ್ತೆ. ಇಟ್ ಮೀನ್ಸ್ 32ರಿಂದ 17 ಇಂಟು 4096 ಸಂಪೂರ್ಣವಾಗಿ ಭಾಗವಾಗುತ್ತದೆ ಎಂದರ್ಥ. ನೋಡೋಣ. ನೋಡ್ರಿ, 17 ಇಂಟು 4096 ಗುಣಿಸಿದ್ರೆ 69,632 ಬಂತು. 69,632 69,632 ಡಿವೈಡೆಡ್ ಬೈ 32 ಮಾಡಿದಾಗ ನಮಗೆ ಪಾಯಿಂಟ್ ಸಮಥಿಂಗ್ ಬರಲ್ಲ, ಡೈರೆಕ್ಟಾಗಿ 2176 ಆನ್ಸರ್ ಬರುತ್ತೆ. ಅಂದರೆ ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ ಅಂತ. ಕಂಪ್ಲೀಟಾಗಿ ಡಿವೈಡ್ ಆದಾಗ ನಮಗೆ ರಿಮೈಂಡರು 0 ಬರುತ್ತೆ. ಸೊ ಆನ್ಸರ್ ಈಸ್ 0. 2 ಸಂಖ್ಯೆಗಳ ಗುಣಲಬ್ಧವು 35, ಅವುಗಳ ವರ್ಗಗಳ ಮೊತ್ತವು 74. ಹಾಗಾದರೆ ಆ 2 ಸಂಖ್ಯೆಗಳು ಯಾವುವು? ಇಲ್ಲಿ ತಲೆಯಲ್ಲಿ ಹುಳ ಬಿಟ್ಕೊಂಡು ಲೆಕ್ಕ ಮಾಡೋಕ್ಕಿಂತ ಹೋಗ್ಬಾರ್ದು, ಆಪ್ಷನ್ಸ್ಗಳಲ್ಲೇ ಲೆಕ್ಕ ಮಾಡ್ಕೊಂಬಿಡ್ಬೇಕು. 2 ಸಂಖ್ಯೆಗಳ ಗುಣಲಬ್ಧ 35 ಬರ್ತೈತಿ ಅಂತ ಹೇಳ್ತಾರೆ. ನೋಡ್ರಿ, 35 7 3 7 1 7 4 7 3 21 ಆಯ್ತು. ಹಂಗಾರೆ ಆಪ್ಷನ್ ಎ ತಪ್ಪು. ಆಪ್ಷನ್ ಬಿ 7 5 35. ಇದು ರೈಟ್ ಇದ್ರೂ ಇರ್ಬೋದು, ಇದು ತಪ್ಪು. ಇದು ರೈಟ್ ಇದ್ರೂ ಇರ್ಬೋದು. ನೋಡೋಣ ನೆಕ್ಸ್ಟ್. 7 30 63. ಹಾಗಾಗಿ ಆಪ್ಷನ್ ಸಿ ತಪ್ಪು, 35 ಬರಲ್ಲ. 5 9 45. ಹಾಗಾಗಿ ಇದು ಕೂಡ ಬರಲ್ಲ, ಇಲ್ಲೂ 35 ಬರಲ್ಲ. 35 ಬರೋದೇ ಇದೊಂದು. ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ. ನೋಡಿ, 10 ಕೊಟ್ಟಿದ್ದೀನಿ, 5 ಮತ್ತು 7. 5 7 35. ಆಪ್ಷನ್ ಬಿ ಸರಿಯಾದ ಉತ್ತರ. ನಾವು ಅವುಗಳ ವರ್ಗಗಳ ಮೊತ್ತ 74 ಇದನ್ನೆಲ್ಲ ಕಂಡುಹಿಡಿಯುವ ಅವಶ್ಯಕತೆನೇ ಇಲ್ಲ. ಆಪ್ಷನ್ಸ್ಗಳನ್ನೇ ನೋಡಿ ನಾವು ಆನ್ಸರ್ ಇಮ್ಮಿಡಿಯೇಟಾಗಿ ಹೇಳ್ಬಿಡ್ಬೋದು. ಇಲ್ಲಿ 10 ಕೊಟ್ಟಿದ್ದೀನಿ, 7 3 21, 5 7 35, 7 9 63, 5 9 45. ಮಗ್ಗಿ ಬಂದರೆ ಆಯಿತು. 6 ಬಾರಿ ಒಂದು ಸಂಖ್ಯೆಯನ್ನು 10ರಿಂದ ಕಡಿಮೆ ಮಾಡಿದರೆ ಅದು 50ಕ್ಕೆ ಸಮನಾಗುತ್ತದೆ. ಆ ಸಂಖ್ಯೆ ಯಾವುದು? ಸರಿಯಾದ ಉತ್ತರ ಹೇಳ್ತೀನಿ ನೋಡಿ. ಮೊದಲು ಅದಕ್ಕೆ ಸರಿಯಾದ ಉತ್ತರ 10. ಹೇಗೆ ಅಂತ ಕಂಡುಹಿಡಿಯೋದು? ಇದನ್ನು ಕಂಡುಹಿಡಿಯೋದು ಹೇಗೆ ನೋಡ್ರಿ. 6 ಬಾರಿ ಒಂದು ಸಂಖ್ಯೆಯನ್ನು, 6 ಬಾರಿ ಅಂದರೆ ಒಂದು ಸಂಖ್ಯೆ ಅಂತ ಕೊಟ್ಟಿದ್ದಾರೆ, ಯಾವ ಸಂಖ್ಯೆ ಅಂತ ಕೊಟ್ಟಿಲ್ಲ. 6 ಬಾರಿ ಐತಿ ಆ ಸಂಖ್ಯೆ ಅಂತ ಕೊಟ್ಟಿದ್ದಾರೆ. 6 ಬಾರಿ ಒಂದು ಸಂಖ್ಯೆ ಇದೆ, ಒಂದು ಸಂಖ್ಯೆನ ಎಕ್ಸ್ ಅಂತದ ಅನ್ನ 6 ಬಾರಿ ಅಂದರೆ 6ರಿಂದ ಗುಣಿಸೋಣ. 6 ಇಂಟು ಎಕ್ಸ್ 6x ಅಂತ ಇಟ್ಕೊಳ್ಳೋಣ. 6 ಬಾರಿಯ ಸಂಖ್ಯೆಯನ್ನು 6 ಅಂತ ಇಟ್ಕೊಳ್ಳೋಣ, 6x ಅಂತ ಇಟ್ಕೊಳ್ಳೋಣ. 6 ಬಾರಿಯ ಸಂಖ್ಯೆಯನ್ನು 10ರಿಂದ ಕಡಿಮೆ ಮಾಡುತ್ತೆ ಅಂದರೆ ಆ 6 ಬಾರಿಯ ಸಂಖ್ಯೆಯಿಂದ 10 ಕಳಿಬೇಕು. 6x ಇಂದ -10 ಕಳೆಯೋಣ. ಕಡಿಮೆ ಮಾಡಿದರೆ ಆನ್ಸರ್ ಏನು ಬರುತ್ತೆ? 50 ಬರುತ್ತೆ ಅಂತ ಕೊಟ್ಟಿದ್ದಾರೆ.
6x - 10 = 50 ಬರುತ್ತೆ ಅಂತ ಕೇಳಿದ್ದಾರೆ. ಈಗ ನಾವು ಆರಾಮಾಗಿ ಎಕ್ಸ್ ಕಂಡುಹಿಡಿಯಬಹುದು. ನೋಡಿ 6x - 10 = 50 ಆಯ್ತಾ. 6x = -10 ಇತ್ಲ ಬಂದರೆ +10 ಆಗುತ್ತಾ. 50 + 10 60 ಆಯಿತಾ. x = 6 1 6 ಆಗ್ತದೆ. ಸೊ x = 10. ನೀಡಿರುವ ಉತ್ತರದ ಚಿತ್ರಗಳಲ್ಲಿ ಯಾವುದು ಸರಿ? ಸರಿಯಾದ ಉತ್ತರ ಆಪ್ಷನ್ ಡಿ ಸರಿಯಾದ ಉತ್ತರವಾಗಿದೆ. 73 ಕೆಳಗಿನವುಗಳಲ್ಲಿ ಯಾವುದು ಮೂಲಭೂತ ಕರ್ತವ್ಯ ಅಲ್ಲ? ಎ. ಕರೆ ಬಂದಾಗ ರಾಷ್ಟ್ರವನ್ನು ರಕ್ಷಿಸುವುದು ಮತ್ತು ದೇಶ ಸೇವೆ ಮಾಡುವುದು. ಬಿ. ಸಾರ್ವಜನಿಕ ಆಸ್ತಿಯನ್ನು ರಕ್ಷಿಸುವುದು ಮತ್ತು ಹಿಂಸೆಯನ್ನು ತ್ಯಜಿಸುವುದು. ಸಿ. ಕೆಲಸದ ನ್ಯಾಯಯುತ ಮತ್ತು ಮಾನವೀಯ ಪರಿಸ್ಥಿತಿಗಳನ್ನು ಸುರಕ್ಷಿತಗೊಳಿಸಲು ಮತ್ತು ಮಾತೃತ್ವ ಪರಿಹಾರಕ್ಕಾಗಿ. ಡಿ. ವೈಜ್ಞಾನಿಕ ಮತ್ತು ಮಾನವೀಯ ಗುಣಗಳನ್ನು ಹಾಗೂ ವಿಚಾರಣಾ ಮತ್ತು ಸುಧಾರಣಾ ಮನೋಭಾವನೆಯನ್ನು ಬೆಳೆಸಿಕೊಳ್ಳುವುದು. ಸರಿಯಾದ ಉತ್ತರ ಆಪ್ಷನ್ ಸಿ ಮೂಲಭೂತ ಕರ್ತವ್ಯ ಅಲ್ಲ. ಕೆಲಸದ ನ್ಯಾಯಯುತ ಮತ್ತು ಮಾನವೀಯ ಪರಿಸ್ಥಿತಿಗಳನ್ನು ಸುರಕ್ಷಿತಗೊಳಿಸಲು ಮತ್ತು ಮಾತೃತ್ವ ಪರಿಹಾರಕ್ಕಾಗಿ ಇದು ಮೂಲಭೂತ ಕರ್ತವ್ಯ ಅಲ್ಲ. ಸರಿಯಾದುದನ್ನು ಆರಿಸಿರಿ. ಇದರಲ್ಲಿ ಸರಿಯಾಗಿರೋದು ಆಪ್ಷನ್ ಸಿ ಶೆಡ್ಯೂಲ್ 8 ಏನು ಹೇಳ್ತತೆ? ಭಾರತದ 22 ಭಾಷೆಗಳನ್ನು ನಮೂದಿಸಿರುವುದು. ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ. ಇವೆಲ್ಲ ಉಳಿದವು ನೋಡೋಣ. ಶೆಡ್ಯೂಲ್ 5 ಏನು ಹೇಳುತ್ತೆ? ಅನುಸೂಚಿತ ಪ್ರದೇಶಗಳ ಮತ್ತು ಬುಡಕಟ್ಟುಗಳ ಆಡಳಿತ ಹಾಗೂ ನಿಯಂತ್ರಣಕ್ಕೆ ಸಂಬಂಧಿಸಿದ ನಿಯಮಗಳು. ಶೆಡ್ಯೂಲ್ 6 ಏನು ಹೇಳುತ್ತೆ? ಈಶಾನ್ಯ ಪೂರ್ವದ ಕೆಲವು ರಾಜ್ಯಗಳಲ್ಲಿ ಬುಡಕಟ್ಟು ಪ್ರದೇಶಗಳ ಆಡಳಿತಕ್ಕೆ ಸಂಬಂಧಿಸಿದ ನಿಯಮಗಳು. ಶೆಡ್ಯೂಲ್ 8 ಏನು ಹೇಳುತ್ತೆ? ಭಾರತದ 22 ಭಾಷೆಗಳನ್ನು ನಮೂದಿಸಿರುವುದು. ಶೆಡ್ಯೂಲ್ 10 ಏನು ಹೇಳುತ್ತೆ ಅಂದರೆ ಪಕ್ಷಾಂತರ ನಿಷೇಧ ಕಾನೂನು. ಕೆಳಗಿನವುಗಳಲ್ಲಿ ಯಾವುದು ಸಾಂವಿಧಾನಿಕ ಸಂಸ್ಥೆಯಾಗಿದೆ? ಸರಿಯಾದ ಉತ್ತರ ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ. ಕರ್ನಾಟಕದಲ್ಲಿ ಹೊಸದಾಗಿ ರಚಿಸಲಾದ ಜಿಲ್ಲೆ ಯಾವುದು? ಗದಗ, ಹಾವೇರಿ, ವಿಜಯನಗರ, ಕೊಪ್ಪಳ. ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ. ನನ್ನ ಮುಂದಿನ ವಿಡಿಯೋದಲ್ಲಿ ಇದಕ್ಕೆ ಸರಿಯಾದ ಉತ್ತರವನ್ನು ತಿಳಿಸುತ್ತೇನೆ. ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿರಿ. ಧನ್ಯವಾದಗಳು.